ನಮಸ್ಕಾರ ಆಚಾರ್ಯ. ನಮಸ್ಕಾರ. ಒಂದು ನಿಮಿಷ ಆಚಾರ್ಯ. ಒಂದು ನಿಮಿಷ ಜಾಯಿನ್ ಮಾಡಿ. ಓಕೆ. ಹರೇ ನಮ ಆಚಾರ್ಯ. ಹರೇ. ಶುರು ಮಾಡೋಣ. ಮಾಡೋಣ ಆಚಾರ್ಯ. ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಪ್ರಣಮ್ಯ ಚರಣಾಂ ಭೋಜಕಲಂ ಕಮಲಾಪತೇಃ ಪ್ರಮಾಣ ಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧಿಸಿದ್ದೇ ಬ್ರಹ್ಮಂ ಮಂಗಲಹಿತಂ ಮದನಂ ವಿಮಲಂ ಸದಾ ಆನಂದ ತೀರ್ಥಂ ಮಧುರಂ ಭಜೇತಾಪತ್ರಯಾಪಹಂ ಚಿತ್ರೇ ಪ್ರತಿಷ್ಠಿತಂ ಬೇರೆ ವಾಕ್ಯೇ ಮಾನೈರ್ಖಂಡಿತೈಃ ಗುರುಭಾವಂ ಜಯಂತಿ ಭಾತಿ ಶ್ರೀಜಯತೀರ್ಥವ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮುನಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಶಯದ ಕಾರಣಗಳ ವಿಚಾರ ಮಾಡ್ತಾ ಬಂದಿದ್ದೇವೆ. ಆ ಸಂಶಯದ ಕಾರಣಗಳಲ್ಲಿ ಕೆಲವರು ತಾರ್ಕಿಕರು 5 ತರಹದ ಕಾರಣಗಳು: ಸಾಧಾರಣ ಧರ್ಮ, ಅಸಾಧಾರಣ ಧರ್ಮ, ವಿಪ್ರತಿಪತ್ತಿ, ಉಪಲಬ್ಧಿ, ಅನುಪಲಬ್ಧಿ ಎಂಬುದಾಗಿ 5 ಕಾರಣ ಅಂತ ಹೇಳಿದ್ರು. ಅದರಲ್ಲಿ ನಾವಿಷ್ಟುವರೆಗೆ 3 ವಿಚಾರ ಮಾಡಿದ್ದೇವೆ: ಸಾಧಾರಣ ಧರ್ಮ, ಅಸಾಧಾರಣ ಧರ್ಮ ಹಾಗೂ ವಿಪ್ರತಿಪತ್ತಿ. ಹೀಗೆ ಈ 3 ವಿಚಾರವನ್ನು ಮಾಡಿ ಮುಗಿದಿದ್ದಾಗಿದೆ. ಈಗ ಮುಂದಿಂದು 4ನೇದು. ಮೊದಲನೇದಕ್ಕೆ ಉದಾಹರಣೆ ಸ್ಥಾನರ್ವ ಪುರುಷೋವ ಅಂತ ಅನ್ನೋದು. 2ನೇದಕ್ಕೆ ಉದಾಹರಣೆ ಶಬ್ದ ನಿತ್ಯ ಅನಿತ್ಯೋವ ಅಂತ ಅನ್ನೋದು. 3ನೇದಕ್ಕೆ ಉದಾಹರಣೆ ಇಂದ್ರಿಯಾಣಿ ಭೌತಿಕಾನಿ ಉತ ಅಭೌತಿಕಾನಿ ಅಂತ ಅನ್ನೋದು. 3. ಈಗ ನಾವು 4ನೇದು ವಿಚಾರ ಮಾಡ್ಬೇಕು. 4ನೇದ್ದು ಉಪಲಬ್ಧಿ. ಅದರಿಂದ ಸಂಶಯ ಹೇಗೆ ಹುಟ್ಟತ್ತೆ ಅಂತ ಅನ್ನೋದು. ಇನ್ನೊಂದು ಮಾಹಿತಿ ಕೊಡ್ತೇನೆ. ಈಗ ನಾವು ಕೇವಲ ಮೂಲದ ಮೇಲೆ ಮಾಡ್ತಾ ಹೋಗ್ತಾ ಇದ್ದೇವೆ. ಅದರ ವ್ಯಾಖ್ಯಾನದಲ್ಲಿ ಕೆಲವೊಂದು ಅಂಶ ನಾನು ಸೇರಿಸ್ತಾ ಇದ್ದೇನೆ, ಆದ್ರೆ ಹೆಚ್ಚು ಅಂಶ ವ್ಯಾಖ್ಯಾನದಲ್ಲೂ ಎಲ್ಲ ಇದೆ. ಮೂಲದ ಮೇಲೆ ಮಾಡ್ತಾ ಹೋಗ್ತಾ ಇದ್ದೇವೆ. ಹಾಗೆ ಎಲ್ಲ ನಮ್ಮ ವಿಚಾರ ನಡೆದಿದ್ದು. ಹೌದು ಆಚಾರ್ಯ. ಆಚಾರ್ಯ ಇಲ್ಲ, ಇದ್ರದ್ದು ರಾಯರದು ವ್ಯಾಖ್ಯಾನ ಸೇರಿಸ್ತೀವಿ ಅಂತ ಹೇಳಿದ್ರೆ ಇಲ್ಲ ಆಚಾರ್ಯ. ಅಲ್ಲ, ಎಲ್ಲೆಲ್ಲಿ ಬೇಕಾದ್ರೆ ಬಹಳ ಮುಖ್ಯ ಇದ್ದಿದ್ದ ಜಾಗ ಕೂಡಿಸ್ತಾ ಹೋಗ್ತೀನಿ. ಬೇಕಾದ್ರೆ ಹಾಗೆ ಮಾಡ್ಲಾ? ಸರಿ ಆಚಾರ್ಯ, ಹಾಗೆ ಆಗ್ಲಿ. ಅಂದ್ರೆ ಪ್ರತಿಯೊಂದೊಂದು ಹೇಳ್ಬೋದು, ಆದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಬೇಕಂದ್ರೆ ಹೇಳ್ತೀನಿ, ಎಲ್ಲ ಮುಖ್ಯಾಂಶ ಮಾತ್ರ ಹೇಳ್ತಾ ಹೋಗ್ತೀನಿ ಆಗ್ಬೇಕಾದ್ರೆ. ಆಯ್ತು ಆಚಾರ್ಯ, ಏನ್ ಹೇಳ್ತಾರೆ? ಈಗ ಮೂಲ ವಾಕ್ಯದಲ್ಲಿ ಕೂಪಕರಣಾನಂತರಂ ಜಲೋಪಲಬ್ಧೌ ಸತ್ಯಾನ್ ನಿಶ್ಚಾಯಕಾಭಾವೇ ಸಂಶಯ ಜಾಯತೆ. ಕೂಪಕರಣ. ಕೂಪಕರಣ ಅಂತ, ಕೂಪ ಅಂತಂದ್ರೆ ಬಾವಿ, ಕೂಪಕರಣ ಅಂತಂದ್ರೆ ಬಾವಿಯನ್ನು ತೋಡೋದು, ಬಾವಿಯನ್ನು ಅಗಿಯೋದು. ಹೊಸ ಬಾವಿಯನ್ನು ತೋಡಿಸಿದೆ. ಅವಾಗ ಕೂಪಕರಣಾನಂತರಂ, ನಾನು ಕೂಪಖನನವನ್ನು ಯಾವಾಗ ಮಾಡ್ತೇನೆ, ಮಾಡಿದ ಆದಮೇಲೆ ಜಲೋಪಲಬ್ಧೌ ಸತ್ಯಾಂ,
ಜಲೋಪಲಬ್ಧವು ಸತ್ಯಂ ಅಂದ್ರೆ ಜಲದ ನನಗೆ ಉಪಲಬ್ಧಿ ಅಂದ್ರೆ ಕಾಣಿಸೋದು. ಜಲೋಪಲಬ್ಧಿ ಅಂತಂದ್ರೆ ನೀರು ಕಾಣಿಸೋದು. ನನಗೆ ಯಾವಾಗ ನೀರು ಕಾಣಿಸ್ತು? ಬಾವಿಯನ್ನು ತೋಡೋವರೆಗೆ ಕಾಣಿಸಿಲ್ಲ, ಬಾವಿ ತೋಡಿದ ಮೇಲೆ ನನಗೆ ನೀರು ಕಾಣಿಸ್ತು. ಇದೇ ಉಪಲಬ್ಧಿ ಅನ್ನುವ ಕಾರಣ ಅಂತ ಹೇಳ್ತಾ ಇದ್ದಾರೆ. ಈ ಉಪಲಬ್ಧಿ ರೂಪವಾದಂತಹ ಯಾವ ಕಾರಣವಿದೆಯೋ ಈ ಕಾರಣವಿದ್ದಾಗ ನಿಶ್ಚಾಯಕಾಭಾವೇ ಅಂದ್ರೆ ಏನಂತ ಅಂದ್ರೆ ಮೊದಲು ಇದ್ದ ನೀರೇ ಇವಾಗ ನನಗೆ ಕಾಣಿಸಿದೆ ಅಂತ ಅನ್ನೋ ವಿಷಯದಲ್ಲಾಗ್ಲಿ, ಅಥವಾ ಮೊದಲು ಇಲ್ಲದೆ ಇದ್ದ ನೀರೇ ಇವಾಗ ನಂಗೆ ಕಾಣಿಸಿದೆ ಅಂತ ಅನ್ನೋ ವಿಷಯದಲ್ಲಿ ಏನ್ ನಮಗೆ ನಿಶ್ಚಾಯಕ? ಏನೂ ನಿಶ್ಚಾಯಕ ಇಲ್ಲ. ನಿರ್ಣಾಯಕ ಭಾವ ಸಹಕೃತವಾದ ಉಪಲಬ್ಧಿ ಇದೆ. 4ನೇ ಕಾರಣ ನಿರ್ಣಾಯಕ ಇಲ್ಲ ನಮಗೆ. ಏನಂತ? ಈ ಬಾವಿ ನಾವೇನ್ ತೋಡ್ತಾ ಇದ್ದೇವೆ, ತೋಡೋಕ್ಕಿಂತ ಮೊದಲಿಗೆ ಇಲ್ಲೊಂದು ನೀರು ಇತ್ತು, ಇವಾಗ ನಮಗ್ ಕಾಣಿಸ್ತು ಅಂತ ಹೇಳಬೇಕಾ? ಅದಕ್ಕೆ ಏನಾದ್ರೂ ಒಂದು ನಿಶ್ಚಯ ಇರಬೇಕು, ನಿಶ್ಚಾಯಕ. ಅಥವಾ ಮೊದಲು ನೀರೇ ಇದ್ದಿದ್ದಿಲ್ಲ, ಇಲ್ಲಿ ನಾನು ತೋಡಿದ್ದಕ್ಕೆ ಬಂತು, ಅಂತಹ ನೀರು ನನಗೆ ಕಾಣಿಸ್ತು ಅಂತ ಹೇಳ್ಬೇಕಾ? ಎರಡಕ್ಕೂ ನಿಶ್ಚಯ ಇಲ್ಲ ನಮಗೆ. ಹಾಗಾಗಿ ನಿಶ್ಚಾಯಕ ಭಾವ ಸಹಕೃತವಾದ ಉಪಲಬ್ಧಿ, ಅವಾಗ ನಮಗೆ ಸಂಶಯೋ ಜಾಯತೆ, ಸಂಶಯ ಜ್ಞಾನ ಅಂತನೂ ಹುಟ್ಟಿತು. ಏನಂತ? ಸಂಶಯದ ಆಕಾರ ಕಿಂ ಪ್ರಾಕ್ ಸದೇವ ಉದಕಂ ಕೂಪ ಖನನೇನ ಅಭಿವ್ಯಕ್ತಂ ಉಪಲಭ್ಯತೆ ಉತ ಅಸತತೇನ ಉತ್ಪನ್ನಂ ಇತಿ. ಅಂದ್ರೆ ಕಿಂ ಪ್ರಾಕ್ ಮೊದಲಿಗೆ, ತದೇವ ಉದಕಂ ಅಂದ್ರೆ ಸತ್ಯವಾಗಿ ಮೊದಲಿಗೇನೆ ಇದ್ದಂತಹ ನೀರು, ಉದಕ ಜಲ ಇದೆಲ್ಲ ನಿಮ್ಗೆ ನೀರು ಅಂತ ಅರ್ಥವನ್ನು ಕೊಡುತ್ತೆ. ಅಪ್ಪು ಇತ್ಯಾದಿ ಶಬ್ದಗಳು. ಹಾಗಾಗಿ ಸದೇವ ಉದಕಂ ಮೊದಲಿಗೇನೆ ಇದ್ದಂತಹ ನೀರು, ಕೂಪಖನನೇನ ಈಗ ನಾನು ಬಾವಿಯನ್ನು ತೋಡಿದೆ, ಕೂಪಖನನವನ್ನು ಮಾಡೋದರಿಂದಾಗಿ ಅಭಿವ್ಯಕ್ತಂ ನನಗೆ ಈಗ ಅಭಿವ್ಯಕ್ತವಾಗಿ ಉಪಲಭ್ಯತೆ, ನನಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಅಂತ ಹೇಳಬೇಕಾ? ಉತ ಅಥವಾ ಅಸತ್ತೇನ ಉತ್ಪನ್ನಂ. ಅಸತ್ತೇನ ಉತ್ಪನ್ನಂ ಅಂದ್ರೆ ಅಸತ್ ಅಂದ್ರೆ ಮೊದಲಿಗೆ ನೀರು ಸತ್ಯವಾಗಿ ಇದ್ದಿದ್ದಿಲ್ಲ, ತೇನ ಉತ್ಪನ್ನಂ ಇವಾಗ ನಾನು ಬಾವಿ ತೋಡಿದ್ದರಿಂದ ಅಲ್ಲಿ ಈಗ ಉತ್ಪತ್ತಿಯಾಗಿ ನನಗೆ ಕಾಣಿಸ್ತಾ ಇದೆ ಅಂತ ಹೇಳಬೇಕಾ? ಅಂತ ನನಗೆ ಸಂಶಯ ಬಂತು. ಇದು ಹೇಗೆ ಬಂತು? ನನಗೆ ನೀರಿನ ಉಪಲಬ್ಧಿ, ಬಾವಿ ತೋಡಿದ ತಕ್ಷಣ ನೀರಿನ ಉಪಲಬ್ಧಿ ಕಾಣಿಸ್ತು. ಅವಾಗ ಕಾಣಿಸಿದ ಮೇಲೆ ನನಗೆ ಇಷ್ಟೆಲ್ಲ ಕೋಟಿ ಕ್ರಮ ನಾನು ಬೆಳೆಸ್ಕೊಂಡೆ. ಹಾಗಾಗಿ ಇದು ನಿಮಗೆ ಉಪಲಬ್ಧಿ, ನಿರ್ಣಾಯಕಾಭಾವ ಸಹಕೃತವಾದ ಉಪಲಬ್ಧಿ ರೂಪವಾದಂತಹ ಒಂದು ಕಾರಣದಿಂದಾಗಿ ಹುಟ್ಟಿದಂತಹ ಸಂಶಯ. ಹೀಗೆ ಸಾಧಾರಣ ಧರ್ಮದಿಂದ ಹುಟ್ಟಿದ ಸಂಶಯ, ಅಸಾಧಾರಣ ಧರ್ಮದಿಂದ ಹುಟ್ಟಿದ ಸಂಶಯ, ವಿಪ್ರತಿಪತ್ತಿಯಿಂದ ಹುಟ್ಟಿದ ಸಂಶಯ, ಆಮೇಲೆ ಉಪಲಬ್ಧಿಯಿಂದ ಹುಟ್ಟಿದ ಸಂಶಯ ಅಂತ ಇಷ್ಟು ತೋರಿಸ್ಕೊಟ್ರು. ಇದು ನಮಗೆ ಹೆಚ್ಚು ಉದಾಹರಣೆ ನಮ್ಗೆ ಅನುಭವದಲ್ಲಿ ಪ್ರತಿನಿತ್ಯದಲ್ಲೂ ಬರಬಹುದು. ಸುಮ್ನೆ ನನ್ನ ಮನೆ ಏನೋ ಕ್ಲೀನ್ ಮಾಡ್ತಾ ಇದ್ದೆ ಅಂತ ಇಟ್ಕೊಳ್ರಿ. ಕ್ಲೀನ್ ಮಾಡ್ತಾ ಇರುವಾಗ ಏನೋ ಹುಡುಕ್ತಾ ಇದ್ದೆ, ಅವಾಗ ಬೇರೆ ಏನೋ ಸಿಗತ್ತೆ ಅಂತ ಇಟ್ಕೊಳ್ರಿ, ಅದರ ಉಪಲಬ್ಧಿ ಆಯ್ತು. ಅವಾಗ ನಿಮಗೆ ಸಂಶಯ ಬರುತ್ತೆ. ಏನಂತ? ಇದು ನಾನೇ ಇಲ್ಲಿ ಇಟ್ಟಂತಹದ್ದೇ ನನಗೀಗ ಕಾಣಿಸ್ತಾ ಇದೆಯಾ, ಇಲ್ಲ ಬೇರೆ ಯಾರೋ ಇಟ್ಟಿದ್ದು ನಾನು ಇಟ್ಟಿಲ್ಲ, ಬೇರೆ ಯಾರೋ ಇಟ್ಟಿದ್ರು ಅದು ನನಗೆ ಕಾಣಿಸ್ತಾ ಇದೆಯಾ? ಇದೆಲ್ಲ ಅಷ್ಟೇ ಉಪಲಬ್ಧಿಯಿಂದ ಬರುವಂತಹ ಸಂಶಯದ ಆಕಾರಗಳು. ಆಮೇಲೆ 5ನೇದ್ದು ಅನುಪಲಬ್ಧಿ. ಉಪಲಬ್ಧಿ ಅಂದ್ರೆ ಕಾಣಿಸೋದು, ಅನುಪಲಬ್ಧಿ ಅಂದ್ರೆ ಕಾಣಿಸದೇ ಇರೋದು. ಅದರಿಂದ ಸಂಶಯ. ಹೇಗೆ? ಅಸ್ಮಿನ್ ವಟೆ ಪಿಶಾಚಃ ಅಸ್ತಿ ಇತಿ ವಾರ್ತಾಂ ಶ್ರುತವತಃ. ಅಸ್ಮಿನ್ ವಟೆ, ಅಸ್ಮಿನ್ ವಟೆ ಅಂತಂದ್ರೆ ವಟವೃಕ್ಷ. ಈ ವಟವೃಕ್ಷದಲ್ಲಿ ಪಿಶಾಚಃ ಅಸ್ತಿ, ಪಿಶಾಚಿ ಇದೆ ಅಂತ ನಾನು ಹೇಳಿದೆ. ಇತಿ ವಾರ್ತಾಂ ಶ್ರುತವತಃ, ಈ ಒಂದು ವಟವೃಕ್ಷದಲ್ಲಿ ಪಿಶಾಚ ಇದೆ ಅಂತ ಯಾರೋ ಹೇಳಿದ್ರು, ಅದನ್ನ ನನ್ನ ಕಿವಿಯಲ್ಲಿ ನಾನು ಕೇಳಿದ್ದೆ. ಕೇಳಿದ ಮೇಲೆ ವಟ ಸಮೀಪಂ ಗತಸ್ಯ, ಆಮೇಲೆ ವಟವೃಕ್ಷದ ಪಕ್ಕದಲ್ಲಿ ನಾನು ಹೋದೆ. ಆಗ ತತ್ರ, ಯಾರೋ ಹೇಳಿದ್ರು ಆ ವೃಕ್ಷದಲ್ಲಿ ಪಿಶಾಚ ಇದೆ ಅಂತ, ಆದರೆ ನಾನಂತೂ ಈ ವಟವೃಕ್ಷದ ಪಕ್ಕದಲ್ಲಿ ಬಂದಿದ್ದೇನೆ. ಆದರೆ ತತ್ರ ಪಿಶಾಚವು ಅನುಪಲಬ್ಧವು ಸತ್ಯ,
ಅಲ್ಲಿ ನನಗೆ ಪಿಶಾಚ ನಂಗೆ ಕಾಣಿಸ್ತಾ ಇಲ್ಲ. ಇದೇ ಅನುಪಲಬ್ಧಿ. 5ನೇ ಕಾರಣ, ಅನುಪಲಬ್ಧಿ ರೂಪವಾದ ಕಾರಣ. ಅವಾಗ ನಮಗೆ ನಿರ್ಣಾಯಕಾಭಾವೇ, ನಿರ್ಣಾಯಕ ಇಲ್ಲ, ನಿರ್ಣಾಯಕ ಭಾವ ಸಹಕೃತವಾದ ಅನುಪಲಬ್ಧಿ. ಏನ್ ನಿರ್ಣಾಯಕ? ನಿಜವಾಗ್ಲೂ ಪಿಶಾಚಿ ಇಲ್ಲಿ ನಿಜವಾಗ್ಲೂ ಇದೆಯಾ ಇಲ್ವಾ ಅಂತ ಹೇಳಿ ನಮಗೆ ಏನಂತಾರೆ, ನಿರ್ಣಾಯಕ ಇಲ್ಲ. ಅದನ್ನ ನಿಶ್ಚಯ ಮಾಡ್ಕೊಳ್ಬೇಕು, ನಮಗೆ ಏನಾದ್ರೂ ಒಂದು ಸೂಚಕವಾದ ಇರ್ಬೇಕಲ್ವಾ? ಏನೂ ಇಲ್ಲ ನಮಗೆ, ಹಾಗಾಗಿ ನಿರ್ಣಾಯಕ ಇಲ್ಲ. ಯಾರೋ ವಾಕ್ಯದಲ್ಲಿ ಹೇಳಿದ್ರು, ಅದನ್ನ ಕೇಳಿದ್ದೆ, ಕೇಳ್ಕೊಂಡು ನೋಡೇ ಬಿಡೋಣ ಅಂತ ಹೇಳಿ ನಾನು ವೃಕ್ಷದ ಪಕ್ಕದಲ್ಲಿ ಹೋದೆ, ಪಿಶಾಚ ಕಾಣಿಸಿಲ್ಲ. ಈ ನಿಶ್ಚಯ ಮಾಡ್ಕೊಳ್ಬೇಕು ಅಂದ್ರೆ ನಿರ್ಣಾಯಕ ಇಲ್ಲ. ಅವಾಗ ನಮಗೆ ಸಂಶಯೋ ಭವತಿ, ಸಂಶಯ ಹುಟ್ಟಿತು. ಏನಂತ? ಕಿಂ ವಿದ್ಯಮಾನ ಏವ ಪಿಶಾಚಃ ಅಂತರ್ಧಾನ ಶಕ್ತಿಯ ನೋಪಲಭ್ಯತೆ ಕಿಂವ ಅವಿದ್ಯಮಾನ ಏವ ಇತಿ. ಅಂದ್ರೆ ವಿದ್ಯಮಾನ ಏವ, ನಿಜವಾಗಲೂ ಅಲ್ಲಿ ಪಿಶಾಚ ಇದೆ, ಅಲ್ಲಿ ವಿದ್ಯಮಾನ ಏವ ಪಿಶಾಚಃ, ನಿಜವಾಗ್ಲೂ ಪಿಶಾಚಿ ಇದೆ. ಆದರೆ ಅದಕ್ಕೆ ಅಂತರ್ಧಾನ ಶಕ್ತಿಯ, ಅದಕ್ಕೆ ಅಂತರ್ಧಾನ ಶಕ್ತಿ ಇದೆ, ತನ್ನನ್ನು ತಾನು ಯಾರಿಗೂ ತೋರಿಸ್ಕೊಳ್ಳೋದಿಲ್ಲ. ಇದಕ್ಕೆ ಅಂತರ್ಧಾನ ಶಕ್ತಿ. ಈ ಅಂತರ್ಧಾನ ಶಕ್ತಿ ಪಿಶಾಚಕ್ಕೆ ಇದ್ದದ್ದರಿಂದ ನೋಪಲಭ್ಯತೆ, ಆ ಪಿಶಾಚ ನಮಗೆ ಕಾಣಿಸೋದಿಲ್ಲ ಅಂತ ಹೇಳಬೇಕೋ, ಅಥವಾ ಕಿಂ ಅವಿದ್ಯಮಾನ ಇವ, ಅಲ್ಲಿ ಪಿಶಾಚಿ ಇಲ್ಲೇ ಇಲ್ಲ ಅಂತ ಹೇಳಬೇಕಾ? ಹೀಗೆ ನಮಗೆ ಅನುಪಲಬ್ಧಿಯಿಂದಾಗಿ ಸಂಶಯ. ಇದು ಪಿಶಾಚದ ವಿಷಯದಲ್ಲಿ ಕೊಟ್ಟಿದ್ದಾರೆ. ಇದನ್ನ ನಾವು ದೇವರ ವಿಷಯದಲ್ಲೂ ತಿಳ್ಕೊಳ್ಬಹುದು. ಯಾರೋ ಹೇಳಿದ್ರು, ಇಲ್ಲಿ ದೇವರ ರೂಪವಿದೆ, ದೇವರದ ನಿಜವಾಗ್ಲೂ ತನ್ನ ರೂಪವನ್ನು ದೇವರು ತೋರಿಸ್ತಾ ಇದ್ದಾನೆ. ಯಾರೋ ಮಹಾನುಭಾವರು, ಯೋಗಿಗಳು, ತಪಸ್ವಿಗಳು ಅಂಥವ್ರಿಗೆ ಕಾಣಿಸತ್ತೆ, ನಮಗ್ ಕಾಣಿಸೋದಿಲ್ಲ. ಅವ್ರು ಹೇಳಿದ್ರು, ಇಲ್ಲಿ ದೇವರ ವಿಶಿಷ್ಟ ಸನ್ನಿಧಾನವಿದೆ, ಇಲ್ಲಿ ದೇವರ ರೂಪ ನಮ್ಗೆ ಕಾಣಿಸಿದೆ ಅಂತಂತಾರೆ. ನಾವು ಹೋಗಿ ನೋಡ್ತೇವೆ, ನಮಗೆ ಕಾಣಿಸೋದಿಲ್ಲ. ಅವಾಗ ನಮ್ಗೆ ನಿಶ್ಚಯಿಕ ನಿರ್ಣಯ ಮಾಡ್ಕೊಳ್ಳಿಕ್ಕೆ ಏನೂ ಆಸ್ಪದ ಇಲ್ಲ ನಮಗೆ, ನಾವು ತಪಸ್ವಿಗಳಲ್ಲ. ಅವಾಗ ನಮ್ಗೆ ಸಂಶಯ ಬರುತ್ತೆ. ಏನಂತ? ದೇವರಿಗೆ ಅಂತರ್ಧಾನ ಸಾಮರ್ಥ್ಯವಿದ್ದದ್ದರಿಂದಾಗಿ ಅಲ್ಲಿ ಇದ್ದರೂ ಕೂಡ ತನ್ನ ರೂಪವನ್ನು ತೋರಿಸ್ತಾ ಇಲ್ಲ ಅಂತ ಹೇಳ್ಬೇಕಾ, ಅಥವಾ ದೇವರು ಇಲ್ಲೇ ಇಲ್ಲ ಅಂತ ಹೇಳ್ಬೇಕಾ ಅಂತ ಹೇಳಿ ಸಹಜವಾಗಿ ನಮಗೆ ಅನುಪಲಬ್ಧಿಯಿಂದ ಸಂಶಯ ಬರುತ್ತೆ. ಹಾಗಾಗಿ ಒಟ್ಟು ನಿಮಗೆ ತಾರ್ಕಿಕರ, ಇದಕ್ಕೆ ರಾಯರು ಹೇಳೋದು, ಯಾರ ತಾರ್ಕಿಕರು ಅಂತಂದ್ರೆ ಚಿರಂತನ ತಾರ್ಕಿಕಾಹ ಭೂಷಣಕಾರಾದಯ ಅಂತಂತಾರೆ. ತಾರ್ಕಿಕರಲ್ಲೂ ಅನೇಕ ಪ್ರಭೇದ, ಅದರಲ್ಲಿ ನೈಯಾಯಿಕ ಮತದ ಏಕದೇಶಗಳು ಚಿರಂತನ ತಾರ್ಕಿಕರು ಅಂತ ಕರೀತಾರೆ. ಅವರ ಹೆಸರು ಭೂಷಣಕಾರರು ಅಂತ. ಅಂತವರು ಈ ಹೀಗೆ 5 ತರಹದ ಕಾರಣಗಳನ್ನು ವಿಮರ್ಶೆ ಮಾಡಿದ್ದಾರೆ. ಅವರನ್ನ ಇಲ್ಲಿ ಪೂರ್ವ ಪಕ್ಷವನ್ನಾಗಿಟ್ಟುಕೊಂಡು ಸಾಧಾರಣ ಧರ್ಮ, ಅಸಾಧಾರಣ ಧರ್ಮ, ವಿಪ್ರತಿಪತ್ತಿ, ಉಪಲಬ್ಧಿ, ಅನುಪಲಬ್ಧಿ ಎಂಬುದಾಗಿ 5 ಕಾರಣಗಳ ವಿಚಾರವನ್ನು ಮಾಡಿದರು. ಇನ್ನ ಕೆಲವರು ನವೀನ ನೈಯಾಯಿಕರು, ಅದನ್ನು ರಾಯರು ಹೇಳ್ತಾರೆ. ಇನ್ನು ಮುಂದೆ ಹೇಳ್ತಾ ಇರೋದು ನವೀನ ನೈಯಾಯಿಕರು, ಉದಯನಾಚಾರ್ಯರ ಪಕ್ಷ ಅಂತ ಅಭಿಪ್ರಾಯ. ಅಂದ್ರೆ ಪ್ರಾಚೀನ ತಾರ್ಕಿಕರಲ್ಲೇ ಪ್ರಾಚೀನದವರು 5 ಕಾರಣ ಅಂತಂತಾರೆ. ಈಗಿನ ನವೀನರವರು ಅವರು 3 ಕಾರಣ ಅಂತ ಅವರಂತಾರೆ. ಯಾವ್ದು 3? ಇದರಲ್ಲೇ, ಈ 5ರಲ್ಲೇ 2 ಬಿಟ್ಬಿಡ್ತಾರೆ. ಬಿಟ್ಬಿಡೋದು ಅಂದ್ರೆ ಅದನ್ನು ಇದರಲ್ಲೇ ಸೇರಿಸ್ಬಿಡ್ತಾರೆ. ಹೇಗೆ? ಉಪಲಬ್ಧಿ ಅನುಪಲಬ್ಧಿಯೋ ಸಾಧಾರಣ ಧರ್ಮೇ ಏವ ಅಂತರ್ಭಾವಾತ್ ತ್ರೀಣ್ಯೇವ ಕಾರಣಾನಿ ಇತ್ಯಪರೆ. ಅಂದರೆ 2 ಅಂದ್ರೆ ಯಾವುದು? ಉಪಲಬ್ಧಿ ಅನುಪಲಬ್ಧಿ. ಉಪಲಬ್ಧಿ ಅನುಪಲಬ್ಧಿ ಅಂದ್ರೆ 4 ಹಾಗೂ 5, 4ನೇ ಕಾರಣ ಹಾಗೂ 5ನೇ ಕಾರಣ. 1, 2, 3 ಒಪ್ತಾರೆ. ಸಾಧಾರಣ ಧರ್ಮ, ಅಸಾಧಾರಣ ಧರ್ಮ, ವಿಪ್ರತಿಪತ್ತಿ ಇದು ಕಾರಣ. ಉಪಲಬ್ಧಿ ಅನುಪಲಬ್ಧಿಯನ್ನು ನಾವು ಪ್ರತ್ಯೇಕವಾದ ಕಾರಣ ಅಂತ ಹೇಳೋದು. ಅದು ಕಾರಣವೇ, ಅದರ ಪ್ರತ್ಯೇಕವಾಗಿ ಕಾರಣ ಅಂತ ಹೇಳೋದು ಬೇಡ. ಹಾಗಾದ್ರೆ ಅದನ್ನ ಏನ್ ಮಾಡ್ಬೇಕು ನಾವು? ಸಾಧಾರಣ ಧರ್ಮೇ ಏವ ಅಂತರ್ಭಾವ, ಅದನ್ನ ನಾವು ಸಾಧಾರಣ ಧರ್ಮದಲ್ಲೇನೆ ಅಂತರ್ಭಾವ ಮಾಡೋಣ. ಏನು ಅಂತರ್ಭಾವ ಅಂತಂದ್ರೆ, ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೇವೆ, ಮತ್ತೊಂದು ಪಾತ್ರೆಯಲ್ಲಿ ಹಾಲಿಟ್ಟಿದ್ದೇವೆ. ಅವಾಗ ಅಲ್ಲಿ ಹಾಲಿಟ್ಟಿದ್ದೇನೆ ತಗೊಂಬ ಅಂತಂತೇವೆ. ಆ ಹಾಲಲ್ಲಿ ಒಂದು ಪಾತ್ರೆಯಲ್ಲಿ ಹಾಲು, ಇನ್ನೊಂದು ಪಾತ್ರೆ ನೀರಿದೆ, ಅದಕ್ಕೆ ಆ ನೀರನ್ನು ಹಾಲಿನಲ್ಲಿ ಸೇರಿಸಿ ತಗೊಂಬ ಅಂತಂತೇವೆ. ಅವಾಗ ಸೇರಿಸಿ ಅಂತ ಅನ್ನೋದಕ್ಕೆ ಅಂತರ್ಭಾವ ಅಂತ ಹೇಳ್ಬೋದು.
ಒಂದನ್ನು ಮತ್ತೊಂದ್ರ ಜೊತೆಗೆ ಬೆರೆಸಿಬಿಡೋದು. ಹಾಗೆ ಈಗ ಉಪಲಬ್ಧಿ ಅನುಪಲಬ್ಧಿಯನ್ನು ನಾವು ಪ್ರತ್ಯೇಕವಾಗಿ ಹೇಳಬೇಡಿ, ಸಾಧಾರಣ ಧರ್ಮದಲ್ಲೇನೆ ಸೇರಿಸಿಬಿಡಿ. ಅಂದ್ರೆ ಸಾಧಾರಣ ಧರ್ಮದಲ್ಲೇನೆ ಉಪಲಬ್ಧಿಯೂ ಬರುತ್ತೆ, ಅನುಪಲಬ್ಧಿಯೂ ಬರುತ್ತೆ. ಹೀಗೆ ಎಲ್ಲವನ್ನು ಜೋಡಿಸಿಕೊಂಡು ಒಂದು ಅಂತ ಮಾಡ್ಬಿಡ್ರಿ. ಯಾಕೆ ಮಾಡ್ಬೇಕು ಅಂತ ಅನ್ನೋದಕ್ಕೆ ಯುಕ್ತಿಯನ್ನು ಮುಂದೆ ಕೊಡ್ತಾರೆ. ಅವಾಗ ಏನಾಯ್ತು? ಸಂಶಯ ಕಾರಣ ಎಷ್ಟು? ಸಾಧಾರಣ, ಅಸಾಧಾರಣ, ವಿಪ್ರತಿಪತ್ತಿ. ಉಪಲಬ್ಧಿ ಅನುಪಲಬ್ಧಿಯನ್ನು ನಮಗೆ ಉದಾಹರಣೆ ಕೊಟ್ಟಿದ್ದೇವೆ ಅಲ್ವಾ? ಈಗ ಜಲದ ವಿಷಯ ಕೂಪಕರಣ ಅಂತ ಹೇಳಿ ಒಂದು, ಹಾಗೂ ಪಿಶಾಚದ ವಿಷಯ ತೆಗೆದುಕೊಂಡು ಕಾರಣವನ್ನು ಸಮರ್ಥನೆ ಮಾಡಿ ಉಪಲಬ್ಧಿ ಅನುಪಲಬ್ಧಿಯಿಂದ ಸಂಶಯ ಬಂದಿದೆಯಲ್ಲ ಅಂದ್ರೆ ಅದನ್ನು ಸೇರಿಸಿ ಸಾಧಾರಣ ಧರ್ಮದಲ್ಲೇನೆ ಸೇರಿಸಿ ಬಿಟ್ಟಿದ್ದೇವೆ. ಹಾಗಾಗಿ ಅದನ್ನು ಪ್ರತ್ಯೇಕವಾಗಿ ಹೇಳಬೇಕು ಅಂತ ಅನ್ನುವ ಅವಶ್ಯಕತೆ ಸರ್ವಥಾ ಇಲ್ಲ ಅಂತ ಇಷ್ಟೇ. ಈಗ ಪ್ರಶ್ನೆ, ತ್ರೀಣ್ಯೇವ ಕಾರಣಾನಿ, ಮೂರೇ ಕಾರಣಗಳು ಅಂತ ಹೀಗೆ ನವೀನ ನೈಯಾಯಿಕರು. ಈಗ ಪ್ರಶ್ನೆ, ಉಪಲಬ್ಧಿಯನ್ನು ಸಾಧಾರಣ ಧರ್ಮದಲ್ಲಿ ಹೇಗೆ ಸೇರಿಸ್ತೀರಾ? ಹಾಗೂ ನೆಕ್ಸ್ಟ್ ಸ್ಟೆಪ್, ಅನುಪಲಬ್ಧಿಯನ್ನು ಸಾಧಾರಣ ಧರ್ಮದಲ್ಲಿ ಹೇಗೆ ಸೇರಿಸ್ತೀರಾ? ಸೇರಿಸ್ಬೇಕು ಅಂದ್ರೆ ಇವಾಗ ಹಾಲಿನಲ್ಲಿ ಫಿನೈಲ್ ಸೇರಿಸ್ತೀನಿ ಅಂದ್ರೆ ಸೇರಿಸೋದಕ್ಕೆ ಯೋಗ್ಯವಾದು? ಬಿಳಿ ಇದೆ ಅಂತ ಮಾತ್ರಕ್ಕೆ ಹಾಲಿನಲ್ಲಿ ಸೇರಿಸ್ತೇನೆ ಅಂದ್ರೆ ಯಾವ್ದು ಯೋಗ್ಯವಾಗಿದೆ, ಅದನ್ನು ಅಂತರ್ಭಾವ ಮಾಡೋದ್ರಿಂದ ನಮಗೇನು ಸಮಸ್ಯೆ ಬರೋದಿಲ್ಲ, ಅದನ್ನು ನಾವು ಸೇರಿಸ್ಬೇಕು. ಹಾಗೆ ಈ ಉಪಲಬ್ಧಿಯನ್ನು ನಾವು ಸಾಧಾರಣದಲ್ಲಿ ಸೇರಿಸೋದಕ್ಕೆ ಯೋಗ್ಯವಾ ಅಂದ್ರೆ ಹೌದು. ಯಾಕೆಂದ್ರೆ ಉಪಲಬ್ಧಿರಿಹಿ ತಥಾಮೇವ ಘಟಾದೀನಾಂ ಪ್ರದೀಪಾರೋಪಣೇನ ದೃಷ್ಟ. ಅಂದ್ರೆ ತಥಾಮೇವ ಘಟಾದೀನಾಂ, ಒಂದು ಮಡಿಕೆ ಘಟವನ್ನು ನಾನು ಇಟ್ಟಿದ್ದೇನೆ. ತಲೆಯಲ್ಲಿ ಇಟ್ಟಾಗ ಅವ ನಿಮ್ ಕಣ್ಣಿಗೆ ಕಾಣಿಸತ್ತ? ನಮಗೆ ಕಾಣಿಸೋದಿಲ್ಲ. ಆದ್ರೆ ಸತ್ಯವಾಗಿದೆ ಪದಾರ್ಥ ಅದು. ಒಂದು ರೂಮಿನಲ್ಲಿ ಇಟ್ಟಿದ್ದೇನೆ. ಅವಾಗ ಪ್ರದೀಪಾರೋಪಣೇನ, ದೀಪವನ್ನು ಹಚ್ಚಿದೆ ಅಥವಾ ಲೈಟ್ ಹಾಕಿದೆ, ಏನೊಂದು ಇಟ್ಕೊಳ್ಳಿ. ಅವಾಗ ನಮಗೆ ಏನಾಯ್ತು? ಆ ಘಟ ನಮಗೆ ಕಾಣಿಸಿತು, ಅಂದ್ರೆ ಉಪಲಬ್ಧವಾಯಿತು. ಇಷ್ಟುವರೆಗೆ ನಮಗೆ ಕಾಣಿಸಿಲ್ಲ, ಇವಾಗ ನಮಗೆ ಕಾಣಿಸಿತು. ಹೌದಾ? ಇಲ್ಲದೆ ಘಟ ಇತ್ತು ಮೊದಲಿಗೆ, ಆದ್ರೆ ಈಗ ನಾನು ದೀಪ ಹಚ್ಚಿದ ಮೇಲೆ ನನಗೆ ಆ ಘಟದ ಉಪಲಬ್ಧಿ ಆಗಿ ಕಾಣಿಸಿತು. ಇನ್ನ ಅಸತಾಂಚ, ಅಸತಾಂಚ ಅಂದ್ರೆ ಇನ್ನ ಘಟದ ಸೃಷ್ಟಿಯೇ ಮಾಡಿಲ್ಲ. ಘಟದ ಸೃಷ್ಟಿಯನ್ನೇ ಇನ್ನ ಇವಾಗ ಮಡಿಕೆಯನ್ನು ಮಾಡುವಂತಹ ಪುರುಷ ಮಡಿಕೆಯನ್ನು ಮಾಡೋದಕ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾನೆ. ಘಟವನ್ನು, ಮಡಿಕೆ ಏನಿದೆ ಅದನ್ನು ಮಾಡುವಂತಹ ಪುರುಷನಿಗೆ ಕುಳಾಲ ಅಂತ ಕರೀತಾರೆ ಸಂಸ್ಕೃತ ವಾಂಗ್ಮಯದಲ್ಲಿ. ಘಟವನ್ನು ಮಾಡುವವನು ಕುಳಾಲ ಅಂತಂತಾರೆ. ಬಟ್ಟೆಯನ್ನು ನೇಯುವವನು, ಏನು ಬಟ್ಟೆಯನ್ನು ಸೃಷ್ಟಿ ಮಾಡ್ತಾರೆ, ಅವರಿಗೆ ಕುವಿಂದ ಅಂತ ಹೆಸರನ್ನು ಕರೀತಾರೆ. ಹಾಗಾಗಿ ಅಸತಾಂಚ, ಅಸತ್ಯವಾದ ಘಟ, ಅಸತ್ಯ ಅಂದ್ರೆ ಸರ್ವತಾ ಅಸತ್ಯ ಅಂತ ಅರ್ಥದಲ್ಲ, ಇನ್ನ ಸೃಷ್ಟಿ ಮಾಡಿಲ್ಲ ಅಂತಹ ಘಟ ನಮಗೆ ಕುಲಾಲಾದಿ ವ್ಯಾಪಾರಾನಂತರಂ. ಕುಲಾಲಾದಿ ವ್ಯಾಪಾರಾನಂತರಂ ಅಂದ್ರೆ ಆ ಪಾಪ, ಆ ಘಟವನ್ನು ಮಾಡುವ ಪುರುಷ ಅವನು ವ್ಯಾಪಾರವನ್ನು ಮಾಡಿದ. ಮಣ್ಣನ್ನು ತಗೊಂಬಂದ, ಆಮೇಲೆ ಅದನ್ನು ಮುದ್ದೆ ಮಾಡಿದ, ಆಮೇಲೆ ಅದ್ರ ಚಕ್ರದಲ್ಲಿ ಹಾಕಿ ತಿರುಗಿಸಿದ, ಇದೆಲ್ಲ ಮಾಡಿದ ಮೇಲೆ ಆ ಘಟ ನಮಗೆ ಉಪಲಬ್ಧವಾಯಿತು. ಹಾಗಾಗಿ ಏನಾಯ್ತು ಅಂದ್ರೆ ಸಾಧಾರಣವಾಯಿತು. ಸಾಧಾರಣ ಧರ್ಮ ಉಪಲಬ್ಧಿ ಅಂತ ಅನ್ನೋದು ಸಾಧಾರಣವಾಯ್ತು. ಏನ್ ಸಾಧಾರಣ? ಸತ್ಯವಾದ ಘಟದ ಉಪಲಬ್ಧಿಯೂ ಬರ್ತಾ ಇದೆ, ಅಸತ್ಯವಾದ ಘಟದ ಉಪಲಬ್ಧಿಯೂ ಬರ್ತಾ ಇದೆ. ಅಂದ್ರೆ ಉಪಲಬ್ಧಿ ಅಂತ ಅನ್ನೋದು ಸತ್ ಅಸತ್ ಸಾಧಾರಣವಾಯಿತು. ಹಾಗಾಗಿ ಅಂತಹ ಉಪಲಬ್ಧಿಯನ್ನು ನಾವು ಸಾಧಾರಣ ಧರ್ಮದಲ್ಲಿ ಅಂತರ್ಭಾವ ಮಾಡೋದಕ್ಕೆ ಯೋಗ್ಯ. ಹಾಗಾಗಿ ಅಂತಹ ಉಪಲಬ್ಧಿಯನ್ನು ನೀವು ಪ್ರತ್ಯೇಕವಾದ ಕಾರಣ ಅಂತ ಹೇಳುವ ಕಾರಣವಿಲ್ಲ. ಸತ್ ಅಸತ್ ಸಾಧಾರಣ, ಸತ್ ಅಸತ್ ಸಾಧಾರಣ ಅಂತ ಅನ್ನೋ ಶಬ್ದಕ್ಕೆ ಸತ್ಯವಾದಾಗ್ಲೂ ಅಲ್ಲಿ ಉಪಲಬ್ಧಿ ಬರ್ತಾ ಇದೆ, ಅಸತ್ಯವಾದಾಗ್ಲೂ ಉಪಲಬ್ಧಿ ಬರ್ತಾ ಇದೆ. ಅಂದ್ಮೇಲೆ ಸತ್ಯ ಅಸತ್ಯ ಸಾಧಾರಣವಾಯಿತು, ಅದಕ್ಕೆ ಸದಸತ್ ಸಾಧಾರಣ ಅಂತಂತಾರೆ. ಸದಸತ್ ಸಾಧಾರಣವಾದದ್ರಿಂದಾಗಿ ಅದನ್ನು ನೀವು ಪ್ರತ್ಯೇಕವಾಗಿ ಹೇಳಬೇಡಿ, ಅದರಲ್ಲೇ ನೀವು ಸೇರಿಸಿಬಿಡಿ.
ಹೀಗೆ ಉಪಲಬ್ಧಿಯನ್ನು ಸಾಧಾರಣ ಧರ್ಮದಲ್ಲಿ ಸೇರಿಸಬಹುದು, ಏನು ನಮಗೆ ಸಮಸ್ಯೆ ಇಲ್ಲ ಅಂತ ತೋರಿಸ್ಕೊಟ್ರು. ಇನ್ನ ಇದಾದ ಮೇಲೆ ತಥಾ ಅನುಪಲಬ್ಧಿ, ಹಾಗೆ ಅನುಪಲಬ್ಧಿಯನ್ನು ಸಾಧಾರಣ ಧರ್ಮದಲ್ಲಿ ಸೇರಿಸ್ಬಿಡೋಣ ಅಂತಂದ್ರೆ ಅದು ನಮಗೆ ಕಂಡಿದೆಯಾ, ಅದನ್ನು ಮಾಡಬಹುದಾ, ಸಮಸ್ಯೆ ಇಲ್ಲವಾ ಅಂದರೆ ಅದಕ್ಕೆ ಹೇಳ್ತಾರೆ ಹಾಗೆ ಅನುಪಲಬ್ಧಿಗೂ ಕೂಡ. ಹೇಗೆ? ಸತಾಂ ಈಶ್ವರಾದೀನಾಂ, ಭಗವಂತ ಸತ್ಯನೇ ಆಗಿದ್ದಾನೆ. ಹಾಗೆ ನಾವು ಮೊದಲಿಗೆ ವಿಚಾರ ಮಾಡಿದ್ವಲ್ಲ, ಹಾಗೆ ಯಾರೋ ಹೇಳಿದ್ರು ಜ್ಞಾನಿಗಳು ಇಲ್ಲಿ ದೇವರಿದ್ದಾನೆ ಅಂತಂದ್ರು, ಹಾಗಾಗಿ ದೇವರು ಸತ್ಯ, ಇಲ್ಲೂ ಈ ಪ್ರಾಂತದಲ್ಲೂ ಸತ್ಯನಾಗಿದ್ದಾನೆ, ಆದ್ರೆ ನನಗೆ ಭಗವಂತ ಕಾಣಿಸ್ತಾ ಇಲ್ಲ, ಅನುಪಲಬ್ಧಿ. ಸೊ ಸತ್ಯನಾದ ಈಶ್ವರನ ಅನುಪಲಬ್ಧಿ. ಇನ್ನ ಅಸತಾಂಚ ಶಶವಿಷಾಣಾದೀನಾಂ, ಸರ್ವತ ಅಸತ್ಯವಾಗಿದೆ ಶಶವಿಷಾಣ. ಇನ್ನು ಶಶವಿಷಾಣ ಅಂತಂದ್ರೆ ಈ ಶಬ್ದವು ನಿಮಗೆ ಶಾಸ್ತ್ರದಲ್ಲಿ ಬಹಳ ಪ್ರಯೋಗ ಬರುತ್ತೆ. ಈ ಘಟ ಶಬ್ದ, ಕುಲಾಲ ಶಬ್ದ, ಪಟ ಶಬ್ದ, ಕುವಿಂದ ಶಬ್ದ, ಹೀಗೆ ಹಾಗೆ ಈ ಶಶವಿಷಾಣ, ಶುಕ್ತಿರಜತ, ಹೀಗೆ ಕೆಲವೊಂದು ಶಬ್ದಗಳು ನಮಗೆ ವ್ಯಾಖ್ಯಾನದಲ್ಲಿ ಜ್ಞಾನವಾಗಬೇಕು ಅಂತ ಅನ್ನೋದಕ್ಕಾಗಿ ಮೇಲಿಂದ ಮೇಲೆ ಉಪಯೋಗ ಮಾಡ್ಕೊಳ್ತಾರೆ. ಹಾಗೆ ಶಶವಿಷಾಣ ಅಂತಂದ್ರೆ, ಶಶ ಅಂತಂದ್ರೆ ಮೊಳ, ಮುಯಲ್, ತಮಿಳಲ್ಲಿ ಹೇಳ್ಬೇಕಂದ್ರೆ ಮುಯಲು. ವಿಷಾಣ ಅಂತಂದ್ರೆ ಕೊಂಬು, ಕೋಡು, ಅದಕ್ಕೆ ಶಶವಿಷಾಣ. ಎಂದಿಗಾದ್ರೂ ಶಶಕ್ಕೆ ಅಂದ್ರೆ ಆ ಮೊಳಕ್ಕೆ ವಿಷಾಣ ಇರತ್ತಾ, ಕೋಡು ಇರತ್ತಾ? ಇರೋದೇ ಇಲ್ಲ, ಅದು ಅತ್ಯಂತ ಅಸತ್ಯ ಅದು. ಹಾಗಾಗಿ ಅಸತಾಂಚ ಶಶವಿಷಾಣಾದೀನಾಂ, ಅಸತ್ಯವಾದ ಶಶವಿಷಾಣಾದಿಗಳ ದೃಷ್ಟ, ಅನುಪಲಬ್ಧಿ ದೃಷ್ಟ ಅಲ್ಲನ್ವಯ. ಹಿಂದೆ ಸತ್ಯನಾದ ಈಶ್ವರನ ಅನುಪಲಬ್ಧಿಯೂ ಕಂಡಿದೆ, ಅಸತ್ಯವಾದ ಶಶವಿಷಾಣದ ಅನುಪಲಬ್ಧಿಯೂ ಕಂಡಿದೆ ನನಗೆ. ಎರಡೂ ತರಹ ಇದೆ. ಅರ್ಥ ಆಯ್ತಲ್ಲ? ಹಾಗಾಗಿ ಅನುಪಲಬ್ಧಿ ಅಂತ ಅನ್ನೋದು ಸತ್ತಿನಲ್ಲೂ ಬರ್ತಾ ಇದೆ, ಅಸತ್ತಿನಲ್ಲೂ ಬರ್ತಾ ಇದೆ. ಹಾಗಾಗಿ ಸದಸತ್ ಸಾಧಾರಣವಾಯಿತು. ಸತ್ಯ ಅಸತ್ತಿನಲ್ಲಿ ಸಾಧಾರಣವಾದದ್ದರಿಂದಾಗಿ ಉಪಲಬ್ಧಿಯನ್ನು ಹಾಗೂ ಅನುಪಲಬ್ಧಿಯನ್ನು ಎರಡನ್ನೂ ಕೂಡ ನಾವು ಪ್ರತ್ಯೇಕವಾದ ಸಂಶಯಕ್ಕೆ ಕಾರಣ ಅಂತ ಯಾಕೆ ಹೇಳ್ತೀರಿ ಪ್ರಾಚೀನರೇ? ಬೇಕಾಗಿಲ್ಲ. ಈ ಎರಡನ್ನು ಒಂದರಲ್ಲೇನೆ ಅಂತರ್ಭಾವ ಮಾಡಿಕೊಂಡು ಸಂಶಯಕ್ಕೆ ಕಾರಣ ಮೂರು ಅಂತ ಹೇಳೋಣ. ಸಾಧಾರಣ ಧರ್ಮ, ಅಸಾಧಾರಣ ಧರ್ಮ ಹಾಗೂ ವಿಪ್ರತಿಪತ್ತಿ ಎಂಬುದಾಗಿ ಮೂರೇ ಕಾರಣಗಳು ಅಂತ ಈ ನವೀನ ನ್ಯಾಯಿಕರಾದ ಉದಯನಾಚಾರ್ಯರ ಪಕ್ಷ. ಹಾಗಾಗಿ ಮೊದಲಿಗೆ 5 ಕಾರಣ ಅಂತ ಹೇಳಿದ್ರು, ಆಮೇಲೆ ಎರಡನೇ ಮತದಲ್ಲಿ 3 ಕಾರಣ ಸಾಕು, 5 ಬೇಡ ಅಂತ ನವೀನರು ಹೇಳಿದ್ರು. ಇಷ್ಟು ಹೇಳಿದ ಮೇಲೆ ಮುಂದೆ ನಮ್ಮ ಮತ ವಯಂತು ಬ್ರೂಮಃ ಅಂತ ಹೇಳಿ, ಹಾಗಾದ್ರೆ ನಮ್ಮ ಪ್ರಕಾರ 5 ಒಪ್ಪಬೇಕಾ, 3 ಒಪ್ಪಬೇಕಾ, ಯಾವುದನ್ನು ಒಪ್ಪಬೇಕು ಅಂತ ಸಮರ್ಥನೆ ಮಾಡ್ಬೇಕು ಅಂತ ಅನ್ನೋದಕ್ಕಾಗಿ ವಯಂತು ಬ್ರೂಮಃ ಅಸಾಧಾರಣ ಧರ್ಮ ವಿಪ್ರತಿಪತ್ಯೋಹೋ ಅಪಿ ಸಾಧಾರಣ ಧರ್ಮೇ ಏವ ಅಂತರ್ಭಾವ ಅಂತ ಮುಂದೆ ವಿಚಾರ ಮಾಡ್ತೇವೆ. ಅಂದರೆ ಈ ಎರಡನೇ ಮತದಲ್ಲಿ ಏನ್ ಮಾಡಿದ್ರಲ್ವಾ, ಉಪಲಬ್ಧಿ ಅನುಪಲಬ್ಧಿಯನ್ನು ಪ್ರತ್ಯೇಕ ಹೇಳೋದು ಕಾರಣವಿಲ್ಲ, ಅದನ್ನು ನೀವು ಸಾಧಾರಣ ಧರ್ಮದಲ್ಲೇನೆ ಅಂತರ್ಭಾವ ಮಾಡಿಬಿಡೋಣ ಅಂತ. ಹಾಗಾದ್ರೆ ಏನಾಯ್ತು? 3 ಅಂತ ಆಯ್ತು. ನಾವೇನ್ ಮಾಡ್ತೇವೆ ಅಂದ್ರೆ 3 ಬೇಕಾಗಿಲ್ಲ, 3ರಲ್ಲಿ ಒಂದನ್ನು ಮಾತ್ರ ಒಪ್ಪೋಣ, ಸಾಧಾರಣ ಧರ್ಮ ಅದು ಮಾತ್ರ ಕಾರಣ. ಅದು ಉಳಿದಿದ್ದ 2 ಏನ್ ಮಾಡ್ತೀರಿ? ಈ ನವೀನರು ಹೇಳಿದ ಅಂಶವನ್ನು ಒಪ್ತೇವೆ ನಾವು, ಉಪಲಬ್ಧಿ ಅನುಪಲಬ್ಧಿಯನ್ನು ಅಂತರ್ಭಾವ ಮಾಡಿಬಿಡೋಣ ಅಂತ ಅದನ್ನು ಒಪ್ತೇವೆ. ಆಮೇಲೆ ಮೊದಲನೇ ಮತದಲ್ಲಿ ಹೇಳಿದ ಪ್ರಕಾರವಂತೂ ಇಟ್ಟುಕೊಂಡಾಗ ಅಥವಾ ಎರಡನೇ ಮತದಲ್ಲಿ ಇಟ್ಟುಕೊಂಡು ಅಸಾಧಾರಣ ಧರ್ಮ ವಿಪ್ರತಿಪತ್ತಿ ಇದಂತೂ ಒಪ್ಪಬೇಕಲ್ವಾ ಅಂತಂದ್ರೆ ಅದು ಒಪ್ಪೋ ಕಾರಣವಿಲ್ಲ, ಅದನ್ನೂ ಸಾಧಾರಣ ಧರ್ಮದಲ್ಲಿ ಅಂತರ್ಭಾವ ಮಾಡ್ಬಿಡೋಣ. ಏನಾಯ್ತು? ಮೊದಲನೇ ಮತದಲ್ಲಿ 5 ಅಂತಂದ್ರು, ಎರಡನೇ ಮತದಲ್ಲಿ 3 ಅಂತ ಹೇಳಿದ್ರು. 3 ಅಂತ ಹೇಗಂದ್ರೆ ಉಳಿದ 2 ಸಾಧಾರಣದಲ್ಲಿನೇ ಸೇರಿಸೋಣ ಅಂತ ಇಟ್ಕೊಂಡು 3 ಅಂತಂದ್ರು. ನಾವಂತ್ವಿ ಹಾಗೂ ಅಲ್ಲ, ಒಂದೇ ಸಾಧಾರಣ ಧರ್ಮ, ಅದರಲ್ಲಿ 4 ಸೇರಿಸ್ಬಿಡೋದು. ಅಸಾಧಾರಣ ಧರ್ಮ, ವಿಪ್ರತಿಪತ್ತಿ, ಉಪಲಬ್ಧಿ, ಅನುಪಲಬ್ಧಿ 4 ಸಾಧಾರಣದಲ್ಲೇನೆ ಸೇರಿಸಿ ಸಂಶಯಕ್ಕೆ ಕಾರಣ ಎಷ್ಟು ಅಂದ್ರೆ ಒಂದೇ. ಯಾವ್ದದು? ಸಾಧಾರಣ ಧರ್ಮ. ಉಳಿದಿದ್ದೆಲ್ಲ ಬಿಟ್ರೆ ಯಾಕೆ? ಬಿಟ್ಟಿಲ್ಲ, ಅದರೊಳಗೇನೆ ಎಲ್ಲವನ್ನು ಸೇರಿಸಿ ಬಿಟ್ಟಿದ್ದೇವೆ.
ಹೇಗೆ ಸೇರಿಸ್ಬೇಕು ಅಂತ ಯುಕ್ತಿಯಿಂದಾಗಿ ಮುಂದೆ ಸಮರ್ಥನೆ ಮಾಡ್ತಾರೆ ಅಂತರ್ಭಾವವನ್ನು. ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಇದಂ ಜ್ಞಾನಂ ಹರೇ ಪೂಜಾ ಹರೇ ರೇವೋ ಇದಂ ಸದಾ ಹರೇ ಧೀನಂ ಚ ಸರ್ವತ್ರ ಇತ್ಯೇವಂ ನ್ಯಾಸೋ ಭವೋ ಸ್ಮೃತಃ. ಅದೇ ಶ್ರೀಕೃಷ್ಣ ನಮಸ್ಕಾರ. ನಮಸ್ಕಾರ ಆಚಾರ್ಯ. ಶ್ರೀಕೃಷ್ಣ ನಮಸ್ಕಾರ. ಅರ್ಪಣ. ನಮಸ್ಕಾರ. ನಮಸ್ಕಾರ.